ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2019ರಲ್ಲಿ ನಡೆದ CTET ಪರೀಕ್ಷೆಯ ಮ್ಯಾಥ್ಸ್ ಸೊಲ್ಯೂಷನನ್ನು ನಾವು ನೋಡಲಿದ್ದೇವೆ. ಮೊದಲನೇದಾಗಿ 31ನೇ ಪ್ರಶ್ನೆ, ಹೌ ಮೆನಿ ಪೇರ್ಸ್ ಆಫ್ ಟ್ವಿನ್ ಪ್ರೈಮ್ಸ್ ಆರ್ ದೇರ್ ಬಿಟ್ವೀನ್ ದ ಇಂಟೀಜರ್ಸ್ 1 to 100? ಸೊ ಆಪ್ಷನ್ಸ್ ಆರ್ 5, 6, 7 and 8. ಸೊ ವಾಟ್ ಆರ್ ಟ್ವಿನ್ ಪ್ರೈಮ್ಸ್? ಟ್ವಿನ್ ಪ್ರೈಮ್ಸ್ ಆರ್ ದ ಪೇರ್ಸ್ ಆಫ್ ಪ್ರೈಮ್ಸ್ ವಿಚ್ ಡಿಫರ್ ಬೈ 2. ದಟ್ ಮೀನ್ಸ್ ಎರಡು ಪ್ರೈಮ್ ನಂಬರ್ ನಡುವೆ ಡಿಫರೆನ್ಸ್ 2 ಇದ್ದರೆ ಅದನ್ನು ಟ್ವಿನ್ ಪ್ರೈಮ್ಸ್ ಅಂತ ಕರೀತಾರೆ. ಸೊ 1ರಿಂದ 100 ಒಳಗಡೆ ಎಷ್ಟು ಟ್ವಿನ್ ಪ್ರೈಮ್ಸ್ ಇದೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ 3, 5, 5, 7, 11, 13. ಸೊ ಹಾಗೆಯೇ ಎಂಡ್ ಆಗೋದು 71 ಮತ್ತು 73ಅಲ್ಲಿ. ಒಟ್ಟು ಓವರಾಲ್ 8 ಟ್ವಿನ್ ಪ್ರೈಮ್ಸ್ ಇದೆ. ಓಕೆ, ಸೊ ಆಪ್ಷನ್ 4, 8 ಇಸ್ ದ ರೈಟ್ ಆನ್ಸರ್. 32nd question, if 21,168 is equal to 2 raised to a into 3 raised to b into 7 raised to c, where a, b and c are natural numbers, then what is the value of 4a minus 5b plus c? So options are 0, 1, 2 and 3. So let's move on to solution. So they have given 21,168 is equal to 2 raised to a into 3 raised to b into 7 raised to c. So let's find the factors of 21,168. ಸೊ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿದವಾಗ ನಮಗೆ ಸೊ 2 4 ಟೈಮ್ಸ್ ಸಿಗುತ್ತೆ, ಅದೇ ರೀತಿ 3 ಟೈಮ್ಸ್ ಸಿಗುತ್ತೆ, ಹಾಗೆ 7 2 ಟೈಮ್ಸ್ ಸಿಗುತ್ತೆ. ಸೊ 21,168 is equal to 2 raised to 4 into 3 raised to 3 into 7 raised to 2 ಆಗುತ್ತೆ. ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ವಿ ವಿಲ್ ಗೆಟ್ a is equal to 4, b is equal to 3 and c is equal to 2. ಸೊ ನಾವು 4a minus 5b plus c ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದವಾಗ ವ್ಯಾಲ್ಯೂಸ್ ನಮಗೆ 16 minus 15 plus 2 ಅಂತ ಸಿಗುತ್ತೆ. ಸೊ 3. ಸೊ ಆಪ್ಷನ್ 4, 3 will be the right answer. Okay, let's move on to next question. 33rd question, let x be the least number which when divided by 8, 12, 20, 28, 35 leaves a remainder 5 in each case. What is the sum of digits of x? So options are 11, 14, 15 and 17. So let's move on to solution. It is given that when x is divided by 8, 12, 20, 28 and 35, it leaves a remainder 5 in each case. Okay, so LCM of 8, 12, 20, 28 and 35, on finding the LCM we will get, okay, LCM is 2 into 2 into 2 into 3 into 5 into 7 ಅಂತ ಸಿಗುತ್ತೆ ನಮಗೆ. LCM ಓವರಾಲ್ 840 ಅಂತ ಸಿಗುತ್ತೆ. ಓಕೆ, ಸೊ ಆನ್ ಆ್ಯಡಿಂಗ್ 5 ಟು ದ LCM ವಿ ವಿಲ್ ಗೆಟ್ x is equal to 845 ಅಂತ ಸಿಗುತ್ತೆ. ಓಕೆ, ಸೊ ನಮ್ಗೆ ಗೊತ್ತಿರೋ ಹಾಗೆ ರಿಮೈಂಡರ್ 5 ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ವಿ ಆರ್ ಆ್ಯಡಿಂಗ್ 5 here to the LCM. You will get x is equal to 845. So sum of digits of x will be 8 plus 4 plus 5 which is equal to 17. So option 4, 17 is the right answer. Okay, let's move on to next question. 34th question, what number should be subtracted from each of 50, 61, 92, 117 so that the numbers so obtained in this order are in proportion? So options are 14, 17, 19 and 23. So let's move on to solution. Okay, so we are considering let x be the number which when subtracted from given number gives 50 minus x, 61 minus x, 92 minus x, 117 minus x. ಓಕೆ, ಈ ರೀತಿ ಎಕ್ಸಿಂದ ಸಬ್ಟ್ರಾಕ್ಟ್ ಮಾಡಿದವಾಗ ಅದು ಪ್ರೊಪೋರ್ಷನ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರೊಪೋರ್ಷನ್ ಪ್ರಕಾರ ನಮಗೆ 50 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 61 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 92 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 117 ಮೈನಸ್ ಎಕ್ಸ್ ಅಂತ ಸಿಗುತ್ತೆ, ಬಿಕಾಸ್ ನಂಬರ್ಸ್ ಆರ್ ಇನ್ ಪ್ರೊಪೋರ್ಷನ್. ಓಕೆ, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದವಾಗ ನಮಗೆ 238 ಇಸ್ ಈಕ್ವಲ್ ಟು 14x. ಸೊ ಎಕ್ಸ್ ಇಸ್ ಈಕ್ವಲ್ ಟು 17 ಅಂತ ಸಿಗುತ್ತೆ. ಸೊ ಆಪ್ಷನ್ 2, 17 is the right answer. Okay, let's move on to next question. A sum of rupee 1,710 is divided in A, B and C such that 4 times of A, 6 times of B and 9 times of C are equal. What is the difference between A and C? So options are rupee 360, rupee 450, rupee 480, rupee 540 ಅಂತ ಕೊಟ್ಟಿದ್ದಾರೆ. So let's move on to solution. ಓಕೆ, ಸೊ 710 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾರಲ್ವಾ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 1710 ಆಗುತ್ತೆ. ಸೊ ಇಟ್ ಈಸ್ ಗಿವನ್ ದಟ್
4 times A is equal to 6 times B is equal to 9 times the C. Okay, now we consider 4 times the A is equal to 6 times the B ಅನ್ನು ಕನ್ಸಿಡರ್ ಮಾಡುವಾಗ B ಏನಾಗುತ್ತೆ ಅಂದರೆ 4/6A ಆಗುತ್ತೆ. ಫರ್ದರ್ ಸಿಂಪ್ಲಿಫೈ ಮಾಡುವಾಗ 2/3A ಅಂತ ಆಗುತ್ತೆ. ಓಕೆ, ಲೆಟ್ ಇಟ್ ಬಿ ಇಕ್ವೇಷನ್ 2. ಓಕೆ, ನೆಕ್ಸ್ಟ್ ಫಸ್ಟ್ ಮತ್ತು ಥರ್ಡ್ ಟರ್ಮ್ ಅಂದರೆ 4A is equal to 9C ಅಂತ ತೊಗೋತೇವೆ. ಇವಾಗ C is equal to 4/9A ಅಂತ ಆಗುತ್ತೆ. ದಟ್ ವಿಲ್ ಬಿ ಇಕ್ವೇಷನ್ 3. ಸೊ ಇಕ್ವೇಷನ್ 2 ಮತ್ತು 3ನ ಇಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಇಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. A ಪ್ಲಸ್ 2/3A ಪ್ಲಸ್ 4/9A ಇಸ್ ಈಕ್ವಲ್ ಟು 1710 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದವಾಗ LCM ತೆಗೆದು ಸಿಂಪ್ಲಿಫೈ ಮಾಡಬೇಕು. ಆವಾಗ 19A ಇಸ್ ಈಕ್ವಲ್ ಟು 1710 ಇಂಟು 9 ಆಗುತ್ತೆ. ಸೊ A ವಿಲ್ ಬಿ ಈಕ್ವಲ್ ಟು 15,390 divided by 19 which is equal to 810. ಸೊ A is equal to 810 ಅಂತ ಸಿಗ್ತಲ್ವಾ. ಸೊ B ರಿಲೇಷನ್ ನಮ್ಗೆ ಗೊತ್ತಿದೆ. B is equal to 2/3A ಅಂತ ಇದೆ ಅಲ್ವಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2/3A A ಪ್ಲಸ್ಸಲ್ಲಿ 810 ಆಗುವಾಗ ನಮಗೆ B is equal to 540 ಸಿಗುತ್ತೆ. ಅದೇ ರೀತಿ C is equal to 4/9A 4/9 ಇಂಟು 810 ವಿಲ್ ಗೆಟ್ 360. ಸೊ ನಮಗೆ ಕ್ವಶನಲ್ಲಿ ಕೇಳಿರೋದು ಡಿಫ್ರೆನ್ಸ್ ಬಿಟ್ವೀನ್ A ಆ್ಯಂಡ್ C ಅಲ್ವಾ. ಸೊ 810 ಮೈನಸ್ 360 ಅಂತ ಮಾಡಬೇಕು. ಸೊ ವಿ ವಿಲ್ ಗೆಟ್ 450. ಸೊ ಆಪ್ಷನ್ 2 ₹450 is the right answer. Okay. 36th question. The number of fruits in baskets A and B are in the ratio 7:9. If 6 fruits are taken out from A and put in B, then the ratio becomes 1:3. The total number of fruits in A and B is 28, 32, 36 and 40 ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಫ್ರೂಟ್ಸ್ ಇನ್ ಬಾಸ್ಕೆಟ್ A ಆ್ಯಂಡ್ B ಇನ್ ದ ರೇಷಿಯೋ 7:9 ರೇಷಿಯೋದಲ್ಲಿ ಇದೆ. ಸೊ ನಂಬರ್ ಆಫ್ ಫ್ರೂಟ್ಸ್ ಇನ್ ಬಾಸ್ಕೆಟ್ A ಬಿಕಮ್ಸ್ 7x ಆ್ಯಂಡ್ ನಂಬರ್ ಆಫ್ ಫ್ರೂಟ್ಸ್ ಇನ್ ಬಾಸ್ಕೆಟ್ B ಬಿಕಮ್ಸ್ 9x ಮತ್ತು 7x ಅಂತ ಕನ್ಸಿಡರ್ ಮಾಡ್ತೇವೆ. ಸೊ 6 ಫ್ರೂಟ್ಸ್ ಆರ್ ಟೇಕನ್ ಫ್ರಮ್ A ಆ್ಯಂಡ್ ಪುಟ್ ಇನ್ B, ದೆನ್ ದ ರೇಷಿಯೋ ಬಿಕಮ್ಸ್ 1:3 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಾವು 7x minus 6 divided by 9x plus 6 is equal to 1/3 ಆಗುತ್ತೆ. ಸೊ ಆನ್ ಕ್ರಾಸ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಸಾಲ್ವಿಂಗ್ we will get 12x is equal to 24. ಸೊ x is equal to 2. ಸೊ A becomes 14 and B is equal to 18 because A is equal to 7x ಅಂತ ಇದೆ, B is equal to 9x ಅಂತ ಇದೆ. ಆನ್ ಸಿಂಪ್ಲಿಫೈಯಿಂಗ್ x is equal to 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ A is equal to 14 and B is equal to 18 ಅಂತ ಸಿಗುತ್ತೆ. ಸೊ ಟೋಟಲ್ A plus B is equal to 32. Okay, so option 2 32 will be the right answer. Next, 37th question. Triangle ABC and triangle ADB are on the common base AB and on the same side of AB. DA perpendicular to AB, CB perpendicular to AB and AC is equal to BD. Which of the following is true ಅಂತ ಕೇಳಿದ್ದಾರೆ. Okay, so let's move on to solution. It is given that DA is perpendicular to AB and CB is perpendicular to AB and AC is equal to BD ಅಂತ ಕೊಟ್ಟಿದ್ದಾರೆ. ಸೊ ನಾವು ಅಕಾರ್ಡಿಂಗ್ ಟು ದ ಕ್ವಶನ್ ಡ್ರಾ ಮಾಡಿದರೆ ವಿಲ್ ಗೆಟ್ ದ ಡಯಾಗ್ರಾಮ್ ಲೈಕ್ ದಿಸ್. ಓಕೆ, ಸೊ ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ BAD, ಓಕೆ, ಸೊ A is equal to ಆ್ಯಂಡ್ ಆ್ಯಂಗಲ್ B is equal to 90 ಡಿಗ್ರಿ ಅಂತ ಸಿಗುತ್ತೆ ಬಿಕಾಸ್ ಪರ್ಪೆಂಡಿಕ್ಯುಲರ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಆಲ್ಸೋ ವಿ ನೋ ದಟ್ AC is equal to BD. ಓಕೆ, ಇದು ಕೂಡ ಗಿವನ್ ಕೊಟ್ಟಿದ್ದಾರೆ ಹೈಪೋಟೆನ್ಯೂಸ್ ಸೈಡ್ ವಿಚ್ ಆರ್ ಈಕ್ವಲ್. ದೆನ್ AB is equal to BA ಕಾಮನ್ ಬೇಸಲ್ಲಿ ಇದೆ ಅಲ್ವಾ. ಸೊ ಇಟ್ ಈಸ್ ಕಾಮನ್ ಸೈಡ್, ಇಟ್ ಈಸ್ ಆಲ್ಸೋ ಈಕ್ವಲ್. ಸೊ ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ BAD. ಓಕೆ, RHS ಪಾಸ್ಟುಲೇಟನ್ನು ಯೂಸ್ ಮಾಡಿದರೆ ಇದು ಈಕ್ವಲ್ ಆಗಿರುತ್ತೆ. ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು BAD ಆಗುತ್ತೆ. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 38th question. The sides of 4 triangles are given below. Which of them forms a right angle triangle? Okay, for triangle to be a right angle triangle, square on the hypotenuse must be equal to sum of the squares of other two sides. By trial and error method ಮಾಡಿ, so we will get 61 square, okay, is equal to 11 square plus 60 square ಆಗುತ್ತೆ. ಆವಾಗ LHS 3721 ಆಗುತ್ತೆ, RHS ಕೂಡ 3721 ಆಗುತ್ತೆ. So option 3 is the right answer. Okay, so let's move on to next question. 39th question.
The angles of quadrilateral are in the ratio 3:5:7:9, which is what is difference between the least and the greatest angles of quadrilateral ಅಂತ ಕೊಡಿದ್ದಾರೆ. 50 degree, 60 degree, 72 degree, 90 degree ಅಂತ ಆಪ್ಷನ್ ಇದೆ. ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್. ಸೊ angles of quadrilateral are in the ratio 3:5:7:9 ಅಂತ ಇದೆ. ಸೊ sum of the angles will be equal to 360 degree quadrilaterally. ಸೊ 3x plus 5x plus 7x plus 9x is equal to 360 degree ಆಗುತ್ತೆ. ಸೊ 24x is equal to 360 degree. ಸೊ x will be equal to 360 divided by 24, which is equal to 15. ಸೊ least angle, ಓಕೆ, least angle ಅಂದರೆ 3x ಆಗುತ್ತೆ. ಸೊ 3 into 15 is equal to 45 degree. ಅದೇ ರೀತಿ ಗ್ರೇಟೆಸ್ಟ್ ಆ್ಯಂಗಲ್ is equal to 9x ಅಲ್ವಾ. 9 into 15 we will get 135. ಓಕೆ, ಸೊ ಡಿಫ್ರೆನ್ಸ್ ಬಿಟ್ವೀನ್ ಲೀಸ್ಟ್ ಆ್ಯಂಗಲ್ ಆ್ಯಂಡ್ ಗ್ರೇಟೆಸ್ಟ್ ಆ್ಯಂಗಲ್ ವಿಲ್ ಬಿ 135 minus 45. So 90 degree will be the right answer. Okay, so option 4 is the right answer. Okay, 40th question. The perimeter of a triangle is 12 centimeter. If all the three sides have lengths in centimeter in integers, then how many such different triangles are possible? So 4 options are given. Let's move on to solution. Perimeter of a triangle is equal to 12 centimeter. So we know that sum of two sides of a triangle is always greater than the third side. Okay, so possible combinations are 2, 5, 5 and 3, 4, 5 and 4, 4, 4. Okay, only 3 combinations are possible. Even you can try with other, it is not possible. So option 2, 3 is the right answer. Okay, so let's move on to 41st question. A godown is in the shape of cuboid whose length, breadth and height are 56 meter, 42 meter and 10 meter respectively. How many cuboidal boxes, each measuring 2.8 meter, 2.5 meter and 70 centimeter, can be stored into the godown ಅಂತ ಕೇಳಿದ್ದಾರೆ. So let's move on to solution. It is given that volume of cuboid, okay, godown is equal to 56 into 42 into 10 ಅಂತ ಮಾಡಬೇಕಾಗುತ್ತೆ. ಸೊ ವಿಲ್ ಗೆಟ್ 23,520 ಮೀಟರ್ ಕ್ಯೂಬ್ ಸಿಗುತ್ತೆ. ಅದೇ ರೀತಿ ವಾಲ್ಯೂಮ್ ಆಫ್ ಕ್ಯೂಬಾಯ್ಡಲ್ ಬಾಕ್ಸಸ್ ವಿ ವಿಲ್ ಗೆಟ್ 2.8 ಇಂಟು 2.5 ಇಂಟು 0.7. ಇಲ್ಲಿ ಏನು ಸೆಂಟಿಮೀಟ್ರ್ ಇದೆ ಅಲ್ವ ಅದೆಲ್ಲ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ದೇವೆ. ಸೊ ವಿ ವಿಲ್ ಗೆಟ್ 4.9 ಮೀಟರ್ ಕ್ಯೂಬ್ ಸಿಗುತ್ತೆ. ಸೊ ರಿಕ್ವೈರ್ಡ್ ನಂಬರ್ ಆಫ್ ಬಾಕ್ಸಸ್ ವಿಲ್ ಬಿ ಈಕ್ವಲ್ ಟು 23,520 ಡಿವೈಡೆಡ್ ಬೈ 4.9 ಮಾಡಬೇಕು. ಸೊ ವಿಲ್ ಗೆಟ್ 48, ಓಕೆ, 4,800 ಸಿಗುತ್ತೆ. ಸೊ ಆಪ್ಷನ್ ವಿಚ್ ಈಸ್ ಆಪ್ಷನ್ 3. ಆಪ್ಷನ್ 3 is the right answer. Okay, so let's move on to next 42nd question. The circumference of the base of a right circular cylinder is 528 centimeter and its height is 2 meter. What is the volume of cylinder? ಓಕೆ, 5 ವ್ಯಾಲ್ಯೂನ 10⁻⁷ ಅಂತ ತೊಗೊಳ್ಳಿ ಅಂತ ಕೊಡಿದ್ದಾರೆ. ಸೊ 4 ಆಪ್ಷನ್ ಇದೆ. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್. ಸೊ what they have given, in a right circular cylinder height is 2 meter. Okay, so circumference is 528 centimeter ಇದಂತ ಕೊಡಿದ್ದಾರೆ. ಓಕೆ, ಸೊ ವಿ ನೋ ದ ಫಾರ್ಮುಲಾ ಫಾರ್ ಸರ್ಕಂಫರೆನ್ಸ್, ಇಟ್ ಈಸ್ 2 pi r. 2 pi r is equal to 528. ಸೊ r will be equal to 84 centimeter, which is 0.84 ಮೀಟರ್ ಆಗುತ್ತೆ. ಸೊ ವಾಲ್ಯೂಮ್ ಫಾರ್ಮುಲಾ ಏನಿದೆ pi r ಸ್ಕ್ವೇರ್ h ಇದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ರೆಸ್ಪೆಕ್ಟಿವ್ ವ್ಯಾಲ್ಯೂಸನ್ನು ವಿ ವಿಲ್ ಗೆಟ್ ಫೈನಲಿ 4.4352 ಮೀಟರ್ ಕ್ಯೂಬ್. ಸೊ ವಿಚ್ ಈಸ್ ಆಪ್ಷನ್ 3. ಓಕೆ, ಸೊ ಆಪ್ಷನ್ 3 is the right answer. 43rd question. The area of a quadrilateral is 227.2 centimeter square and the length of the perpendiculars from the opposite vertices to a diagonal are 7.2 centimeter and 8.8 centimeter. What is the length of the diagonal ಅಂತ ಕೊಡಿದ್ದಾರೆ. ಇದನ್ನು ರಫಾಗಿ ಸ್ಕೆಚ್ ಹಾಕಿದರೆ ವಿ ವಿಲ್ ಗೆಟ್, ಓಕೆ, ಒಂದು ಕ್ವಾಡ್ರಿಲೇಟರನ್ನು ಡ್ರಾ ಮಾಡಿದ್ದೇವೆ. ಅದರ ಏರಿಯಾ ಎಷ್ಟಿದೆ 227.2 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಏನು ಕೊಡಿದ್ದಾರೆ, ಡಯಾಗೋನಲ್ಸ್ ಡಿವೈಡ್ಸ್ ಕ್ವಾಡ್ರಿಲೇಟರಲ್ ಇಂಟು 2 ಟ್ರಯಾಂಗಲ್ಸ್. ಓಕೆ, ಡಯಾಗೋನಲ್ಸ್ ಯೂಸಲಿ 2 ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡುತ್ತೆ ಕ್ವಾಡ್ರಿಲೇಟರನ್ನು. ಸೊ ವಿ ನೋ ದ್ಯಾಟ್ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಏರಿಯಾ ಆಫ್ 2 ಟ್ರಯಾಂಗಲ್ಸ್ ಅಲ್ವಾ. ಸೊ 2 ಟ್ರಯಾಂಗಲ್ನ ಆ್ಯಡ್ ಮಾಡಿದಾಗ ಅದರ ಏರಿಯಾ, ಓಕೆ, ಏರಿಯಾ ಆಫ್ ಕ್ವಾಡ್ರಿಲೇಟರಲ್ಗೆ ಈಕ್ವಲ್ ಆಗಿರಬೇಕು. ಸೊ ಅಲ್ಲಿ ಕೊಟ್ಟಿರೋ ಹಾಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದವಾಗ H1 ಎಷ್ಟಾಗುತ್ತೆ, 7.2 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಹೈಟ್ H2 is equal to 8.8 ಸೆಂಟಿಮೀಟರ್ ಆಗುತ್ತೆ. ಸೊ ಬೇಸ್ ರಿಮೇನ್ಸ್ ದ ಸೇಮ್, 2 ಟ್ರಯಾಂಗಲ್ಗೆ ಬೇಸ್ ಸೇಮ್ ಇರುತ್ತೆ.
ಸೊ ಬೇಸ್ ವಿಲ್ ಬಿ ಈಕ್ವಲ್ ಟು ಡಯಾಗೋನಲ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ we apply the formula here. Area of quadrilateral is equal to sum of the area of two triangles. Okay, 227.2 is equal to half into base into height and half into base into height. Okay, so ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದವಾಗ 227.2 is equal to 3.6d plus 4.4d ಆಗುತ್ತೆ, which is equal to 8d. Okay, so d will be equal to 28.4 centimeter. Okay, so option 2 is the right answer. So let's move on to next question. 44th question. If 5 into 3x plus 4 minus 8 into 6x plus 7 is equal to 9x minus 8, then what is the value of x square minus 2x plus 1 ಅಂತ ಕೇಳಿದ್ದಾರೆ. So let's move on to solution here. So okay, ಇಲ್ಲಿ ಮಲ್ಟಿಪ್ಲೈ ಮಾಡಿದವಾಗ ಬ್ರ್ಯಾಕೆಟ್ನ ತೆಗೆದು ಮಲ್ಟಿಪ್ಲೈ ಮಾಡಬೇಕು. ಸೊ 15x plus 20 minus 48x minus 56 is equal to 9x minus 8 ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದವಾಗ ಸೊ ವಿಲ್ ಗೆಟ್ minus 42x is equal to 28 ಆಗುತ್ತೆ. ಸೊ x will be equal to minus 28 divided by 42, so 2/3. ಸೊ x value is minus 2/3. ಸೊ x square minus 2x plus 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ವ್ಯಾಲ್ಯೂಸ್ we will get finally 25 divided by 9, which is option 4. So option 4 is the right answer. Okay, 25/9. So let's move on to next question. Okay, 45th question. A into a plus b square plus c. Okay, ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಪ್ಲಸ್ b square into a square plus b square plus c square minus c into a plus b square when a is equal to 1, b is equal to minus 3 and c is equal to minus 2 ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ a is equal to 1, b is equal to minus 3 and c is equal to minus 2 ಅನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಸಿಗುತ್ತೆ ನಮಗೆ. ಸೊ ಆ ರೀತಿ ಸಿಂಪ್ಲಿಫೈ ಮಾಡಿದವಾಗ ನಮಗೆ ಫೈನಲಿ ಎಷ್ಟು ಸಿಗುತ್ತೆ, 154 ಸಿಗುತ್ತೆ. ಸೊ ಸಿಂಪಲ್ ಇದೆ, ಇದು ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರನ್ನು ಕಂಡುಹಿಡಿದ್ರೆ ಆಯಿತು. ಆಪ್ಷನ್ ಬಿ 154 ಇದ್ದ ರೈಟ್ ಆನ್ಸರ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. 46th question. Okay, the expression x minus y into x square plus xy plus y square plus x plus y into x square minus xy plus y square minus x plus y into x square minus y square is equal to. So let's move on to solution here. Okay, 46th question. Okay, given expression is, okay, given expression ಗೊತ್ತಿದೆ ನಮಗೆ. ಇಲ್ಲಿ x minus y into x square plus xy plus y square ಅನ್ನು ಅಬ್ಸರ್ವ್ ಮಾಡಿದರೆ ಇದು x ಕ್ಯೂಬ್ ಮೈನಸ್ y ಕ್ಯೂಬ್ ಫಾರ್ಮುಲಾದಲ್ಲಿ ಇದೆ. ಅದೇ ರೀತಿ x ಪ್ಲಸ್ y ಇಂಟು x ಸ್ಕ್ವೇರ್ ಮೈನಸ್ xy ಪ್ಲಸ್ y ಸ್ಕ್ವೇರ್ ಇದು ಕೂಡ x ಕ್ಯೂಬ್ ಪ್ಲಸ್ y ಕ್ಯೂಬ್ ಫಾರ್ಮುಲಾದಲ್ಲಿ ಇದೆ. ನೆಕ್ಸ್ಟ್ x ಪ್ಲಸ್ y ಇಂಟು x ಸ್ಕ್ವೇರ್ ಮೈನಸ್ y ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಮೈನಸ್ x ಕ್ಯೂಬ್ ಪ್ಲಸ್ xy ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ y ಕ್ಯೂಬ್ ಅಂತ ಸಿಗುತ್ತೆ. ಅಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ನೋಡಬೇಕು. x ಕ್ಯೂಬ್ ಮತ್ತು y ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಕೆಲವೊಂದು ಕಡೆ. ನೆಕ್ಸ್ಟ್ ಫೈನಲಿ ಯು ವಿಲ್ ಗೆಟ್ x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ xy ಇಂಟು y ಮೈನಸ್ x ಅಂತ ಸಿಗುತ್ತೆ, ವಿಚ್ ಈಸ್ ಆಪ್ಷನ್ 3. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 47th ಕ್ವಶನ್. ವಾಟ್ ಈಸ್ ದ ಮೀನ್ ಆಫ್ ದ ಮೀಡಿಯನ್ ಮೋಡ್ ಆ್ಯಂಡ್ ರೇಂಜ್ ಆಫ್ ದ ಡಾಟಾ ಗಿವನ್ ಬಿಲೋ? ಓಕೆ, ಸೊ 11ಇಂದ ಸ್ಟಾರ್ಟ್ ಆಗಿ 29ಗೆ ಎಂಡ್ ಆಗಿದೆ. ಇದನ್ನು ಯೂಸ್ವಲಿ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋತೇವೆ. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆದವಾಗ 0ದಿಂದ ಸ್ಟಾರ್ಟ್ ಆಗಿ 50ಗೆ ಎಂಡ್ ಆಗಿದೆ. ಓವರಾಲ್ 17 ನಂಬರ್ಸ್ ಇದೆ. ಸೊ ಮೀಡಿಯನ್ ವಿಲ್ ಬಿ ಈಕ್ವಲ್ ಟು 17 ಅಂದರೆ ಆಡ್ ನಂಬರ್ ಅಲ್ವಾ, ಸೊ ಇಟ್ ವಿಲ್ ಬಿ n+1 ಡಿವೈಡೆಡ್ ಬೈ 2. ಸೊ 17 + 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಫೈನಲಿ 9 ಅಂತ ಸಿಗುತ್ತೆ. ಓಕೆ, ಸೊ 9th ಟರ್ಮ್ ಈಸ್ ದ ಮೀಡಿಯನ್. 9th ಟರ್ಮ್ ಯಾವುದಂದರೆ 24 ಆಗಿದೆ. ಸೊ ಮೀಡಿಯನ್ ಈಸ್ 24. ಓಕೆ, ಸೊ ದೆನ್ ಮೋಡ್ ಅಂದರೆ ಮೋಸ್ಟ್ ರಿಪೀಟೆಡ್ ಟರ್ಮ್ ಅಲ್ವಾ, ಸೊ ಇಲ್ಲಿ 25 3 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ಸೊ ಮೋಡ್ ವಿಲ್ ಬಿ ಈಕ್ವಲ್ ಟು 25. ಸೊ ರೇಂಜ್ ಈಸ್ ಮ್ಯಾಕ್ಸಿಮಮ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಮಿನಿಮಮ್ ಅಬ್ಸರ್ವೇಷನ್. ಮ್ಯಾಕ್ಸಿಮಮ್ ಈಸ್ 50 ಆ್ಯಂಡ್ ಮಿನಿಮಮ್ ಈಸ್ 0. ಸೊ ಸಬ್ಟ್ರಾಕ್ಟ್ ಮಾಡಿದವಾಗ 50 ಸಿಗುತ್ತೆ. ಸೊ ಮೀನ್ ಆಫ್ ಮೀಡಿಯನ್ ಮತ್ತು ಮೋಡ್ ಮತ್ತು ರೇಂಜನ್ನು ಕಂಡುಹಿಡಬೇಕಲ್ವ ನಾವು. ಅದರ ಮೀನನ್ನು ಕಂಡುಹಿಡಿದವಾಗ 24 + 25 + 50 ಡಿವೈಡೆಡ್ ಬೈ 3 ಆಗುತ್ತೆ, ವಿಚ್ ಈಸ್ 99 ಡಿವೈಡೆಡ್ ಬೈ 3, which is equal to 33. So option 3, 33 is the right answer. From 48 to 57th question, there are pedagogy questions which we have skipped. Now we are moving to 58th question. If -12 into -3 plus 20 divided by -4 minus -24 divided by 8 minus
16 divided by minus 2 is equal to minus 28 divided by 7 plus x. The value of x is, so let's move on to solution here. So given equation alli simplify ಮಾಡಬೇಕು. So we must take care of BODMAS rules also here. So here minus 12 into minus 3, okay, I am writing it as 36. It won't affect any BODMAS rule here. So now we are solving in the bracket terms. Here 20 divided by minus 4 is there, okay. So according to BODMAS, division comes first, so we are dividing here. We will get minus 5 and we will keep minus as it is. Then again minus 24 divided by 8 we are dividing here. We will get minus 3, okay. So minus 16 divided by minus 12 is there, which we are dividing. We will get minus 8, which is equal to, further simplifying, 28 divided by 7 we will get minus 4 plus x, okay. So here next 36 plus minus 5 plus 3 plus 8 is equal to minus 4 plus x ಆಗುತ್ತೆ. So now 36 minus 2 plus 8 plus 4 is equal to x ಆಗುತ್ತೆ. So finally x is equal to 46, which is option 3 is the right answer. 59th question. If an 8-digit number 30x0867y is divisible by 88, then what is the value of 3x plus y? So let's move on to solution. It is given that the given number is divisible by 88. We have to find the value of 3x plus y. So since the given number is divisible by 88, it must also be divisible by 8 and 11. Okay, the given number 8 ಮತ್ತು 11 ಇಂದನೂ ಡಿವಿಸಿಬಲ್ ಆಗಬೇಕು. ಸೊ ಇವಾಗ ಡಿವಿಸಿಬಿಲಿಟಿ ರೂಲನ್ನು ಅಪ್ಲೈ ಮಾಡ್ತೇವೆ 8 ಮತ್ತು 11ಗೆ. ಫಸ್ಟ್ ಡಿವಿಸಿಬಿಲಿಟಿ ರೂಲ್ ಫಾರ್ 8. ಓಕೆ, 8ನ ಡಿವಿಸಿಬಿಲಿಟಿ ರೂಲನ್ನು ನೋಡಬೇಕಿದ್ರೆ ಲಾಸ್ಟ್ 3 ಟರ್ಮ್ಸ್ ಇದಲ್ವಾ, 6 7y ಇದು ಡಿವಿಸಿಬಲ್ ಬೈ 8 ಆಗಬೇಕು. ಸೊ ಇವಾಗ y is equal to 2 ಇದ್ದರೆ ಮಾತ್ರ ಅದು ಡಿವಿಸಿಬಲ್ ಬೈ 8 ಆಗುತ್ತೆ. ಸೊ y is equal to 2 ಆಗಿರುತ್ತೆ. ನಾವು ವಿ ಶಾಲ್ ಅಪ್ಲೈ ಡಿವಿಸಿಬಿಲಿಟಿ ರೂಲ್ ಫಾರ್ 11. ಡಿವಿಸಿಬಿಲಿಟಿ ರೂಲ್ ಫಾರ್ 11 ಏನು ಹೇಳುತ್ತೆ ಅಂದರೆ, ಡಿಫರೆನ್ಸ್ ಆಫ್ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಆಡ್ ಪ್ಲೇಸ್ ಆ್ಯಂಡ್ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಇವನ್ ಪ್ಲೇಸ್ ಮಸ್ಟ್ ಬಿ ಡಿವಿಸಿಬಲ್ ಬೈ 11 ಅಂತ ಹೇಳುತ್ತೆ. ಸೊ ಇವಾಗ ಆಡ್ ಪ್ಲೇಸನ್ನು ಆ್ಯಡ್ ಮಾಡಿದವಾಗ 3 ಪ್ಲಸ್ ಎಕ್ಸ್ ಪ್ಲಸ್ 8 ಪ್ಲಸ್ 7 ಮೈನಸ್ ಇವನ್ ಪ್ಲೇಸನ್ನು ಆ್ಯಡ್ ಮಾಡಬೇಕು. 0 ಪ್ಲಸ್ 6 ಪ್ಲಸ್ ವೈ. ಓಕೆ, ಸೊ ಸಿಂಪ್ಲಿಫೈ ಮಾಡಿದವಾಗ 18 ಪ್ಲಸ್ ಎಕ್ಸ್ ಮೈನಸ್ 6 ಪ್ಲಸ್ 2. ಸೊ 18 ಪ್ಲಸ್ ಎಕ್ಸ್ ಮೈನಸ್ 8 ಎಕ್ಸ್ ಪ್ಲಸ್ 10 ಅಂತ ಬರುತ್ತೆ. ಇಟ್ ಮಸ್ಟ್ ಬಿ ಡಿವಿಸಿಬಲ್ ಬೈ 11. ಸೊ ಇದು ಯಾವಾಗ ಆಗುತ್ತೆ ಅಂದರೆ ಎಕ್ಸ್ ಇಸ್ ಇಕ್ವಲ್ ಟು 1 ಇದ್ದಾಗ ಮಾತ್ರ ಡಿವಿಸಿಬಲ್ ಬೈ 11 ಆಗುತ್ತೆ. ಸೊ ಎಕ್ಸ್ ಇಸ್ ಇಕ್ವಲ್ ಟು 1 ಆ್ಯಂಡ್ ವೈ ಇಸ್ ಇಕ್ವಲ್ ಟು 2 ಹಿಯರ್. ಸೊ 3x ಪ್ಲಸ್ ವೈ ವ್ಯಾಲ್ಯೂ ಏನಾಗುತ್ತೆ, 3 into 1 plus 2 which is equal to 5. So option 2, 5 is the right answer. 60th question. The given valuesನ ಎಕ್ಸ್ಪ್ರೆಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ ಇಯರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು. 6 2/3 ಅಂತ ಇದಲ್ವಾ, ಅದನ್ನು ಸಿಂಪ್ಲಿಫೈ ಮಾಡಿದವಾಗ 6 3 18 ಪ್ಲಸ್ 2 ಡಿವೈಡೆಡ್ ಬೈ 3 ಆಗುತ್ತೆ, 20 ಡಿವೈಡ್ ಬೈ 3. ಇದೇ ರೀತಿ ಪ್ರತಿಯೊಂದಕ್ಕೂ ಮಾಡ್ತಾ ಹೋಗ್ಬೇಕು ನಾವು. ಸೊ ಈ ರೀತಿ ಮಾಡಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದವಾಗ 20 ಡಿವೈಡ್ ಬೈ 3 ಡಿವೈಡೆಡ್ ಬೈ 5/2 ಅಂತ ಇದಲ್ವಾ, ಈ ಡಿವೈಡೆಡ್ ಬೈ ಸೈನನ್ನು ಮಲ್ಟಿಪ್ಲೈ ಸೈನಲ್ಲಿ ಕನ್ವರ್ಟ್ ಮಾಡಿದವಾಗ ನಮಗೆ ನ್ಯೂಮರೇಟರ್ ಇದ್ದು ಡಿನಾಮಿನೇಟರ್ ಹೋಗುತ್ತೆ, ಡಿನಾಮಿನೇಟರ್ ಇದ್ದು ನ್ಯೂಮರೇಟರ್ ಹೋಗುತ್ತೆ. ಸೊ 20 ಡಿವೈಡ್ ಬೈ 3 ಇಂಟು 2/5 ಇಂಟು 5/4 ಆಗುತ್ತೆ. ಮೈನಸ್ ಇಲ್ಲಿ 11 ಇಂಟು 17 187 ಡಿವೈಡ್ ಬೈ 8 ಆಗುತ್ತೆ. ಪ್ಲಸ್ 5/3 ಇಂಟು 11/8 ಆಗುತ್ತೆ. ಓಕೆ, ಇಲ್ಲಿ ಫರ್ದರ್ ಸಿಂಪ್ಲಿಫೈ ಮಾಡಿದವಾಗ ಕೆಲವೊಂದು ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ಫೈನಲಿ ವಿಲ್ ಗೆಟ್ 10 ಮೈನಸ್ 187 ಡಿವೈಡ್ ಬೈ 8 ಪ್ಲಸ್ 55 ಡಿವೈಡ್ ಬೈ 24 ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದವಾಗ ಎಲ್ ಸಿ ಎಮ್ 24 ಆಗಿದೆ. ಇಲ್ಲಿ ಸಿಂಪ್ಲಿಫೈ ಮಾಡಿ 240 ಮೈನಸ್ 561 ಪ್ಲಸ್ 55 ಆಗುತ್ತೆ. 295 ಮೈನಸ್ 561 ಡಿವೈಡ್ ಬೈ 24 ವಿಚ್ ವಿಲ್ ಈಕ್ವಲ್ ಟು 133 ಡಿವೈಡ್ ಬೈ 24. ಸೊ ಆನ್ ಸಿಂಪ್ಲಿಫೈಯಿಂಗ್ ವಿಲ್ ಗೆಟ್ ಮೈನಸ್ 11 ಡಿವೈಡೆಡ್ ಬೈ, ಓಕೆ, ಮೈನಸ್ 11 1/12 ಆಗುತ್ತೆ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್.